ಈಗ ರೀಸೆಂಟ್ ಆಗಿ ತಾವು ಕೇಳಿರ್ಬೇಕು, ಶೋನ್ಸೋ ಅವ್ರಿಗೂ ನಮ್ಮ DRDO DFR ನಿಂದ ಸಾಕಷ್ಟು ಕೆಲವು ಸ್ವೀಟ್ ಎಲ್ಲ ಹೋಗಿದೆ. ಅದನ್ನು ಕೂಡ ತಾವೆಲ್ಲ ಪೇಪರ್ಲಿ ಓದಿದ್ದೀರಾ ಮತ್ತೆ ಕೇಳಿದ್ದೀರಾ. ಹಾಗಾಗಿ ನಮ್ಮ DRDO ನಾಟ್ ಓನ್ಲಿ ಫಾರ್ ದಿ ಆರ್ಮಿ, ಈವನ್ ಫಾರ್ ಡಿಫೆನ್ಸ್ ಆಲ್ಸೋ ಅಂಡ್ ಆಲ್ಸೋ ಸ್ಪೇಸ್, ಸೊ ಸಾಕಷ್ಟು ನಮ್ಮ ಪುಷ್ಟಿಕರ ಆಹಾರವನ್ನು ಒದಗಿಸಿದ್ವಿ ಅನ್ನೋದು ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಆಕ್ಚುಲಿ ಹಾಟ್ ವಾಟರ್ ತರಕಾರಿ ಏನ್ ಅಡ್ವಾಂಟೇಜ್ ಅಂದ್ರೆ ಬೇಗ ಅಬ್ಸರ್ವ್ ಆಗುತ್ತೆ. ಯಾವ್ದನ್ನ ಅಕ್ಕಿಗಳು ಅಬ್ಸರ್ವ್ ಆಗುತ್ತೆ ಬಿಸಿಲಿಗೆ ಹಾಕಿದ ತಕ್ಷಣ, ಯಾಕಂದ್ರೆ ಅವ್ರಿಗೆ ಪ್ರಾವಿಷನ್ಸ್ ಇರುತ್ತೆ ಸ್ಪೇಸ್ ಅಲ್ಲಿ, ಬಿಸಿಲಿಗೆ ಮಾಡ್ಕೊಳ್ಳಕ್ಕೆ ಸ್ಪೇಸ್ ಇದ್ದೇ ಇರುತ್ತೆ, ಮತ್ತೆ ಎಕ್ವಿಪ್ಮೆಂಟ್ ಕೊಟ್ಟಿರ್ತಾರೆ. ನಮಸ್ಕಾರ ಎಲ್ಲ ಚಿತ್ರಲೋಕದ ವೀಕ್ಷಕರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳಿ. ನಾನು ಮೈಸೂರಿನಲ್ಲಿ ಹುಟ್ಟಿ ಬೆಳೆದು ಮತ್ತೆ ಇಲ್ಲಿ ನಮ್ಮ DRDO DFR ಅಲ್ಲಿ ಕೆಲಸ ಮಾಡಿ ಸುಮಾರು 34 ವರ್ಷ ಪರಿಣಿತಿ ಹೊಂದಿ ನನ್ನ ಸೇವೆ ದೇಶಕ್ಕಾಗಿ, ಅದಕ್ಕೆ ನಾನು ಹೇಳ್ತೇನೆ ಇಂಡಿಯಾ ಫಸ್ಟ್ ಅಂತ ಹೇಳ್ತೀವಿ, ದೇಶ ಮೊದಲನೇದು. ಆ ದೇಶ ಮೊದಲನೇಲಿ ನನ್ನ ಬೇಸಿಕ್ ಕ್ವಾಲಿಫಿಕೇಶನ್ IT ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, BA ಇರ್ಬೋದು, MTech ಇರ್ಬೋದು. ಹಾಗಾಗಿ ಪರಿಣಿತಿ ಹೊಂದಿರೋ ಒಂದು ಜಾಗ ಅಂದ್ರೆ ಮೈಸೂರು. ಕಾರಣ ಏನು ಅಂದ್ರೆ ತಾವು ನೋಡಿರ್ಬೋದು, ಮೈಸೂರಿಂದ ಬೆಳೆದು ಬಂದಿರೋ ಯಾರೇ ಇರ್ಬೋದು, ನಾನು ಉತ್ಪ್ರೇಕ್ಷೆಯಿಂದ ಮಾತಾಡ್ತಾ ಇಲ್ಲ, ಅಥವಾ ನನ್ನ ಮೈಸೂರು ಬಗ್ಗೆ ಒಲವು ಅಂದ್ರೆ ನನ್ ಖಂಡಿತ ನನಗೆ ಒಲವಿದೆ. ಬಟ್ ನನಗೆ DRDO DFR ಏನು ಅಂದ್ರೆ ಒಂದು ಅನ್ನ ಕೊಟ್ಟಿರೋ ತಾಯಿ, ಅದು ಆ ತಾಯಿನ ಮೊಲೆ ಹಾಲು ಊಟ ಮಾಡಿದ್ದೀನಿ. ಹಾಗಾಗಿ ನನಗೆ ದೇಶಭಕ್ತಿ ಮತ್ತೆ ನಮ್ಮ ಲ್ಯಾಬ್ ಬಗ್ಗೆ ಸಾಕಷ್ಟು ಕಾಳಜಿ ಇದೆ, ಆತ್ಮವಿಶ್ವಾಸ ಇದೆ. ಮತ್ತೆ ನನಗೆ ಬೆಳೆಸಿರೋ ಒಂದು ಈ ನಿಮ್ಮ ಮುಂದೆ ಮಾತಾಡೋ ಒಂದು ಧೈರ್ಯ ಶಕ್ತಿ ಕೊಟ್ಟಿದೆ. ಹಾಗಾಗಿ ನನ್ನ ಸೇವೆ ಏನಿದ್ರು ಸಹ ದೇಶಕ್ಕಾಗಿ, ನನ್ನ ಜನತೆಗಾಗಿ, ಮತ್ತೆ ನಮ್ಮ ಎಲ್ಲಾ ಸೊಸೈಟಿ ಪೀಪಲ್ಸ್ ಇರ್ಬೋದು. ಹಾಗಾಗಿ ನನ್ನ ಸೇವೆ ನನ್ನ ಉಸಿರೋ ತನಕ ನಾನು ದೇಶ ಸೇವೆ ಖಂಡಿತ ಮಾಡ್ತೀನಿ. ನಾನು ಹುಟ್ಟಿ ಬೆಳೆದಿದ್ದ ಮೈಸೂರಲ್ಲಿ, ನಾನು ಓದಿದ್ದು ಕೂಡ ಸಹ ಮೈಸೂರಲ್ಲಿ. ನಾನು ಮೈಸೂರು ITI ಗೌರ್ಮೆಂಟ್ ಪಾಲಿಟೆಕ್ನಿಕ್ ಮತ್ತೆ CPC ಪಾಲಿಟೆಕ್ನಿಕ್ ಮತ್ತೆ BE SJC ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು, ಮತ್ತೆ MTech DRDO ಅವರು ಸ್ಪಾನ್ಸರ್ ಮಾಡಿ ಅಲ್ಲೂ ಸಹ MTech ಮಾಡಿದೆ. ಮತ್ತೆ ನನ್ನ ಪಾರ್ಷಿಯಲ್ PhD ಪಾಲಿಮರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ SJC ಮೈಸೂರು ಅಂದ್ರೆ ಜಯಚಾಮರಾಜ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ಸಹ ಮಾಡಿದೆ. ಆಮೇಲೆ ನನಗೆ ಕಂಟಿನ್ಯೂಸ್ ಆಗಿ ಇದ್ರದ್ದು ರಿಸರ್ಚ್ ಮಾಡೋ ಒಂದು ಒಲವು ಮತ್ತೆ ಗೆಲುವು ಎಲ್ಲ ಸಿಕ್ತು. ಎಲ್ಲ ನನ್ನ ಡೈರೆಕ್ಟರ್ಸ್, DFR ಡೈರೆಕ್ಟರ್ಸ್ ಎಲ್ಲಾನು ಸುಮಾರು 6 ರಿಂದ 7 ಡೈರೆಕ್ಟರ್ಸ್ ನೋಡಿದೀನಿ. ಎಲ್ಲನೂ ಸಹ ನನಗೆ ಅವರು ಉರಿದುಂಬಿಸಿ ನನ್ನ ರಿಸರ್ಚ್ಗೆ, ಆವಿಷ್ಕಾರಗಳಿಗೆ ಸಾಕಷ್ಟು ಒಲವು ತೋರಿಸಿ ನನಗೆ ಉತ್ತೇಜನ ಮಾಡಿದ್ದಾರೆ. ಅವ್ರಿಗೆಲ್ಲ ನನ್ನ ಹೃತ್ಪೂರ್ವಕ ನಮಸ್ಕಾರ ಹೇಳ್ತಾ, ನನ್ನ ಕಲಿಸಿರೋ ಗುರುಗಳಿಗೆ JC ಅವ್ರು ಇರ್ಬೋದು, ITI ಅವ್ರು ಇರ್ಬೋದು, ಮತ್ತೆ ಡಿಪ್ಲೊಮೊ ಕಾಲೇಜ್ ಅವ್ರು ಇರ್ಬೋದು, ಮತ್ತೆ BE ಟೆಕ್ನಾಲಜಿ ಅವರು ಇರ್ಬೋದು, ಎಲ್ಲ ನಮ್ಮ ಗುರುಗಳಿಗೂ ಸಹ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳ್ತಾ, ನನಗೆ ಕೊಟ್ಟಿರೋ ಈ ವಿದ್ಯೆನ ಖಂಡಿತವಾಗಿ ಜುಡಿಷಿಯಸ್ ಆಗಿ ನಿಮ್ಗೆಲ್ಲರಿಗೂ ಹಂಚೋಕೆ ನಾನು ಇಷ್ಟಪಡ್ತೀನಿ. ಮತ್ತೆ ನಾನು 1984 ಸರ್ ನಾನು JSA 1 ಆಗಿ ಸೇರ್ಕೊಂಡೆ. DRDO ನಾನು 94 ಜಾಯಿನ್ ಆದೆ. ಜೂನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಗ್ರೇಡ್ 1 ಅಂತ ಜಾಯಿನ್ ಆದೆ. ಆಮೇಲೆ ಎಲ್ಲ ನನ್ನ ಗುರುಗಳು ನನಗೆ ಸಾಕಷ್ಟು ಉತ್ತೇಜನ ಕೊಟ್ಟು ಉರಿದುಂಬಿಸಿದ್ರು. ನಾನು ಮಾಡೋ ಕೆಲಸ ಎಲ್ಲ ರಿಸರ್ಚ್ ಇರ್ಬೋದು, ಪೇಪರ್ ಪಬ್ಲಿಕೇಶನ್ಸ್ ಇರ್ಬೋದು, ಪೇಟೆಂಟ್ ಮಾಡೋದಿರ್ಬೋದು, ಅದನ್ನು ಉತ್ತೇಜನ ಕೊಟ್ಟು ಮತ್ತೆ ಸಬ್ಸಿಕ್ವೆಂಟ್ ಆಗಿ ನನ್ನ UPSC ಅಂದ್ರೆ REC ಅಂತ ಹೇಳ್ತಾರೆ, ಅದಕ್ಕೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಅಲ್ಲಿ ರಿಕ್ರೂಟ್ಮೆಂಟ್ ಆಯ್ತು. ನಾನು ಆಲ್ ಇಂಡಿಯಾ ಲೆವೆಲ್ಗೆ ಹೋಗಿ ಡೆಲ್ಲಿನಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ ನಾನು ಸೈಂಟಿಸ್ಟ್ B ಗೆ ಸೆಲೆಕ್ಷನ್ ಆದೆ. ಸೈಂಟಿಸ್ಟ್ B ಸೆಲೆಕ್ಷನ್ ಆದ್ಮೇಲೆ ನನಗೆ ಸಾಕಷ್ಟು ಮತ್ತೆ ನಮ್ಮ ಗುರುಗಳಾದ ಶ್ರೀವತ್ಸವ ಸರ್, V ಸುಬ್ರಹ್ಮಣ್ಯ ಅವರು, ನನ್ನ ಗುರುಗಳಾದ ಎಲ್ಲರೂ ನನಗೆ ಉತ್ತೇಜನ ಕೊಟ್ಟು ಈ ಮಟ್ಟಕ್ಕೆ ಬರೋ ಸೈಂಟಿಸ್ಟ್ F ಲೆವೆಲ್ ತನಕ ಬಂದೆ. B ಇಂದ C, C ಇಂದ D, D ಇಂದ E ಇಂದ F ತನಕ ನನಗೆ B to C ಅಂದ್ರೆ 4 years, ಆಮೇಲೆ C to D ಗೆ ಈ ತರ ಸರ್ಟನ್ ಟೈಮ್ ಇರುತ್ತೆ. ಬಟ್ ನನ್ನ ಆವಿಷ್ಕಾರಗಳನ್ನು ನೋಡಿ ನನ್ನ DRDO ಹೆಡ್ ಕ್ವಾರ್ಟರ್ಸ್ ಅವರು ನನಗೆ ಸಾಕಷ್ಟು ಉತ್ತೇಜನ ಕೊಟ್ಟು ನನಗೆ ಒಂಥರ ಏನಂತಾರೆ ಪ್ರಮೋಷನ್ ಕೊಡ್ತಾ ಬಂದ್ರು. ಹಾಗಾಗಿ ನಾನು ಅವರಿಗೆ ಚಿರಋಣಿ ಆಗಿರ್ತೀನಿ. ಹಾಗಾಗಿ ನನ್ನ ಸೈಂಟಿಸ್ಟ್ F ಪೋಸ್ಟ್ ಅಲ್ಲಿ ನಾನು ರಿಟೈರ್ಡ್ ಆದೆ. DRDO ಅಂದ್ರೆ ಸೊ ಫಸ್ಟ್ ರಾಕೇಶ್ ಶರ್ಮಾಗೆ ಸ್ಪೇಸ್ಗೆ ಫುಡ್ ಕಳಿಸಿದ್ದು ಇಂಡಿಯಾ. ನಾವು ಈಗ ನಮ್ಮ DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ಸ್ ಇಸ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಇದು ಗೌರ್ಮೆಂಟ್ ಆಫ್ ಇಂಡಿಯಾದು. ಹಾಗಾಗಿ ನಮ್ಮ DFR ಡಿಫೆನ್ಸ್ ಫುಡ್ ರಿಸರ್ಚ್ ಲ್ಯಾಬೊರೇಟರಿ ಅಂದ್ರೆ ಸೈನಿಕರಿಗೆ ಆಹಾರ ರಿಕ್ವೈರ್ಮೆಂಟ್ಸ್ ಕೊಡೋದು ಒಂದು. ಎರಡನೇದೇನು ಅಂದ್ರೆ ನಾವು ಸ್ಪೇಸ್ ಕೂಡ. ಸೊ ಹಾಗಾಗಿ ಈಗ ನೀವು ಅಂತರಿಕ್ಷ ಯಾನ ನಮ್ಮ ರಾಕೇಶ್ ಶರ್ಮಾ ಅವರು ತಾವು ನೋಡಿರ್ಬೋದು, 1984ರಲ್ಲಿ ಮೊದಲನೇ ನಮ್ಮ ಭಾರತದಿಂದ ರಾಕೇಶ್ ಶರ್ಮಾ ಅವರು ಅಂತರಿಕ್ಷಯಾನ ಮಾಡಿದ್ರು. ಅವ್ರಿಗೆ ಬೇಸಿಕಲಿ ತಾವು ನೋಡಿರ್ಬೇಕು, ಶರೀರ ಮಾಧ್ಯಮ ಕಲ್ಲು ಧರ್ಮ ಸಾಧನ. ನಾವು ಏನೇ ಮಾಡಬೇಕು ಅಂದ್ರೆ ನಮ್ಗೆ ಒಳ್ಳೆ ಆಹಾರ ಬೇಕು. ಅವರು ಸ್ಪೇಸ್ ಅಲ್ಲಿ ಇರ್ಬೋದು, ಅಥವಾ ಭೂಮಿಲಿ ಇರ್ಬೋದು, ಅಥವಾ ಆಕಾಶದಲ್ಲಿ ಇರ್ಬೋದು. ಅವ್ರಿಗೆ ಒಳ್ಳೆ ಫುಡ್ ಕೊಡಬೇಕು ಅಂದ್ರೆ ನ್ಯೂಟ್ರಿಷನ್ ಫುಡ್ ಫಾರ್ 6 to 8 days ಅವ್ರಿಗೆ ಕೊಡಬೇಕಾಗತ್ತೆ.
ರಿಕ್ವೈರ್ಮೆಂಟ್ ಏನು ಅಂದ್ರೆ ಆ ರಿಕ್ವೈರ್ಮೆಂಟ್ಸ್ ಏನು ಅಂದ್ರೆ ಕಿಲೋ ಕ್ಯಾಲರೀಸ್ ಬೇಕು. ಅಂದ್ರೆ ಅಲ್ಲೇನು ಅಂದ್ರೆ ಅವರ ನಮ್ಮ ಮಲಮೂತ್ರ ಮಾಡಕ್ಕೆ ಪ್ರಾವಿಷನ್ಸ್ ಇರಲ್ಲ. ಮತ್ತೆ ಏನಂದ್ರೆ ದಿನಚರಿ ಮಾಡಕ್ಕೆ ಬಾಡಿಯಿಂದ ಟಾಕ್ಸಿಕ್ ಹೋಗಕ್ಕೆ ಅವ್ರಿಗೆ ಸಾಕಷ್ಟು ಲಿಮಿಟೇಷನ್ಸ್ ಇದೆ. ಹಾಗಾಗಿ ನಾವು ಕೊಡೋ ಆಹಾರ ಹೇಗಿರ್ಬೇಕು ಅಂದ್ರೆ ನ್ಯೂಟ್ರಿಷನ್ ಆಗಿರ್ಬೇಕು, ಎನರ್ಜಿ ಸಿಗ್ಬೇಕು ಅವ್ರಿಗೆ, ಅಲ್ಲಿ ರಿಸರ್ಚ್ ಮಾಡೋ ಕೇಪಬಿಲಿಟಿ ಬರಬೇಕು, ಮತ್ತೆ ಅವರ ಒಂದು ಮೌಲ್ಯವರ್ಧನೆ ಅಂದ್ರೆ ಅವರ ಶಕ್ತಿ ಸಹ ಬೇಕಾಗತ್ತೆ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ 250 300 ಗ್ರಾಮ್ ಒಂದು ಪ್ಯಾಕೇಜಿಂಗ್ ಅಲ್ಲಿ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅಂದ್ರೆ ನಮ್ಮ ಲ್ಯಾಬ್ ನಲ್ಲಿ DRDO DFR ಅಲ್ಲಿ ಒಂದು ಸ್ಪೆಷಲಿ ಡಿಸೈನ್ಡ್ ರೂಮ್ ಇರುತ್ತೆ. ಅಲ್ಲೇನು ಅಂದ್ರೆ ಡಸ್ಟ್ ಯಾವ ತರನು ಡಸ್ಟ್ ಇರಲ್ಲ, 0 ಡಸ್ಟ್ ಇರುತ್ತೆ. ಆಮೇಲೆ ನಾವು ಪ್ಯಾಕ್ ಮಾಡಬೇಕಾದ್ರೂ ನಾವೆಲ್ಲ ವಿತ್ ಸೂಟ್ಸ್ ಎಲ್ಲ ಹೋಗ್ಬೇಕಾಗತ್ತೆ, ಕಂಪ್ಲೀಟ್ ಸೂಟ್, ಸ್ಪೇಸ್ ಸೂಟ್ಸ್, ಸ್ಟರ್ಲೈಸ್ ಆಗಿ ಬಾಡಿನಲ್ಲಿ ಹೈಜಿನಿಕ್ ಆಗಿ ಹೋಗಿ ಕೈಗೆಲ್ಲ ಗ್ಲೌಸ್ ಹಾಕೊಂಡು ಟೋಟಲಿ ಇಟ್ ಈಸ್ ಸ್ಟರ್ಲೈಸ್ಡ್ ಮಾಡ್ಬಿಟ್ಟು ಅಲ್ಲಿ ಹೋಗಿ ನಾವು ಏನ್ ಮಾಡ್ತೀವಿ, ಫುಡ್ ನ ಪ್ರಿಪೇರ್ ಮಾಡ್ಬಿಟ್ಟು ಮತ್ತೆ ಫುಡ್ ಪ್ರಿಪರೇಷನ್ ಯಾವ ರೀತಿ ಸರ್? ಫುಡ್ ಪ್ರಿಪರೇಷನ್ ಹೇಳ್ತೀನಿ ಗುರುಗಳೇ. ಫುಡ್ ಪ್ರಿಪರೇಷನ್ ಏನು ಅಂದ್ರೆ ಫ್ರೀಸ್ ಡ್ರೈಡ್ ಮಾಡ್ತೀವಿ. ಫ್ರೀಸ್ ಡ್ರೈಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ಅನ್ನ ಇರ್ಬೋದು. ಅನ್ನ ಏನ್ ಮಾಡ್ತೀವಿ ಅಂದ್ರೆ ನೀರಿನ ಅಂಶ ತೆಗೆದು ಬಿಡ್ತೀವಿ ನಾವು. ನೀರಿನ ಅಂಶ ಎಷ್ಟಿರುತ್ತೆ ಅಂದ್ರೆ 4% ಇರುತ್ತೆ ನೀರಿನ ಅಂಶ ಅನ್ನದಲ್ಲಿ. ಅದೇ ರೀತಿ ಮಸಾಲೆ ಪೌಡರ್ಸ್ ಹಾಕ್ತೀವಿ. ಮಸಾಲೆ ಪೌಡರ್ಸ್ ಬಿಟ್ವೀನ್ 3 to 4% ಇರುತ್ತೆ. ಇದನ್ನೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಸ್ಪೆಷಲಿ ಡಿಸೈನ್ ಮಿಕ್ಸಿನಲ್ಲಿ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡ್ಬಿಟ್ಟು ಅದನ್ನೇನ್ ಮಾಡ್ತೀವಿ ಅಂದ್ರೆ ಒಂದು ಡಿಸೈನ್ಡ್ ಕಪ್ಸ್, ಸ್ಪೇಸ್ ಕಪ್ಸ್ ಅಂತ ನಾವು ಹೇಳ್ತೀವಿ, 0 ಗ್ರಾವಿಟಿ ಸ್ಪೇಸ್ ಕಪ್ಸ್. ಅದೇನು ಅಂದ್ರೆ ನಾನು ಹೇಳ್ತೀನಿ, ಅದು ಇಂಜೆಕ್ಷನ್ ಮೋಲ್ಡೆಡ್ ಕಪ್ಸ್. ಅದಕ್ಕೆ ನಾವು ಒಳಗಡೆ ಹಾಕಿ ನಾವು ವ್ಯಾಕ್ಯೂಮ್ ಸೀಲ್ ಮಾಡ್ತೀವಿ ಫ್ರೀಜ್ ಐಟಮ್ಸ್ ನ. ಕಾರಣ ಏನು ಅಂದ್ರೆ ಒಂದು ಚೂರು ಗಾಳಿ ಹೋಗಿ ಬರೋದ್ರಲ್ಲಿ, ಗಾಳಿ ಹೋದಾಗ ಏನಾಗುತ್ತೆ ಅಂದ್ರೆ ಆ ಮಾಯಿಶ್ಚರ್ ಅಬ್ಸರ್ವ್ ಆಗಿ ನಮ್ಮ ಡಿಹೈಡ್ರೇಟೆಡ್ ಫ್ರೀಜ್ ಡ್ರೈಡ್ ಏನ್ ಪ್ರಾಡಕ್ಟ್ಸ್ ಮಾಡಿರ್ತೀವಿ ಅದು ನೀರಿನಂಶ ಇಟ್ಕೊಂಡು ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ವ್ಯಾಕ್ಯೂಮ್, ಫಸ್ಟ್ ಫ್ರೀಜ್ ಡ್ರೈಡ್, ದೆನ್ ವ್ಯಾಕ್ಯೂಮ್ ಪ್ಯಾಕಿಂಗ್, ಕಂಪ್ಲೀಟ್ ಅರ್ಮೆಟಿಕ್ ಸೀಲಿಂಗ್ ಅಂತ ಹೇಳ್ತೀವಿ. ಅರ್ಮೆಟಿಕ್ ಅಂದ್ರೆ ಟೋಟಲಿ ಏನು ಒಳಗಡೆ ಒಂಚೂರು ಗಾಳಿ ಹೋಗಲ್ಲ, ನಾಟ್ ಇವನ್ ಎ ಸ್ಮಾಲ್ ಮೈಕ್ರೋ ಪಿನ್ಯೂಲ್ ಸಹ ಇರೋದ್ರಲ್ಲಿ ಸೀಲ್ ಮಾಡಿ ಮತ್ತೆ ಅದನ್ನ ಪ್ರೊಸೆಸ್ ಮಾಡಿ ಕೊಡ್ತೀವಿ ನಾವು. ಈಗ ಒಬ್ಬ ವ್ಯಕ್ತಿಗೆ ಎಷ್ಟು ಬೇಕಾಗುತ್ತೆ ಒಂದಿನಕ್ಕೆ? ಒಂದು ಪ್ಯಾಕೆಟ್ 300 ಗ್ರಾಮ್ಸ್ ಒಂದು ಮನುಷ್ಯನಿಗೆ 300 ಗ್ರಾಮ್. ನಾನು ಹೇಳಿರೋ ರೀತಿ ಏನು ಅಂದ್ರೆ ಅಲ್ಲಿ ಅವ್ರಿಗೆ ಒಂದು ಮತ್ತೆ ಜಲಬಾಧೆ ಇದಕ್ಕೆ ಹೋಗಕ್ಕೆ ಅವಕಾಶ ಕಡಿಮೆ ಇರುತ್ತೆ. ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ಏನಂದ್ರೆ ರಿಕ್ವೈರ್ಡ್ ಎನರ್ಜಿನೂ ಬೇಕು ಅಲ್ಲಿ ರಿಸರ್ಚ್ ಮಾಡಕ್ಕೆ ಅಥವಾ ಸ್ಪೇಸ್ ಅಲ್ಲಿ ವರ್ಕ್ ಮಾಡಕ್ಕೆ. ಹಾಗಾಗಿ ಲಿಮಿಟೆಡ್ 300 to 400 ಗ್ರಾಮ್ಸ್ ಆದ್ರೆ ಅವ್ರಿಗೆ ಒಂದು ದಿನಕ್ಕೆ ರಿಕ್ವೈರ್ಮೆಂಟ್ ಸಾಕು. ಬಟ್ ನಮ್ದೇನು ಅಂದ್ರೆ ನಾವು ಫುಡ್ ಪರ್ ಡೇ ಬಟ್ ನಮ್ದೇನು ಅಂದ್ರೆ ನಮ್ಮ ಫುಡ್ ಎಲ್ಲ ಇಟ್ಸ್ ಟೋಟಲಿ ಎನ್ರಿಚ್ ಅಂತೀವಿ ನಾವು, ಮೌಲ್ಯವರ್ಧನೆ ಆಗಿರುತ್ತೆ. ಆ ಎನ್ರಿಚ್ಮೆಂಟ್ ಏನಂದ್ರೆ ನಿಮಗೆ ರಿಕ್ವೈರ್ ನ್ಯೂಟ್ರಿಷನ್ ಸಿಗುತ್ತೆ ಅಸ್ಟ್ರೋನಾಟ್ಸ್ಗೆ. ಅಟ್ ದಿ ಸೇಮ್ ಟೈಮ್ ರಕ್ತ ಪರಿಚಲನೆ ಸಹ ಚೆನ್ನಾಗುತ್ತೆ. ಮತ್ತೆ ಮೂತ್ರ ಮತ್ತೆ ಜಲಬಾಧೆ ಮಿನಿಮಮ್ ಹೋಗ್ತಾರೆ. ಕಾರಣ ಅಂದ್ರೆ ಲಿಮಿಟೇಷನ್ ಆಫ್ ದಿ ಸ್ಪೇಸ್ ಅಲ್ಲಿ, ಸೊ ಅಸ್ಟ್ರೋನಾಟ್ಸ್ ಅಲ್ಲಿ, ಸ್ಪೇಸ್ ಶಿಪ್ಸ್ ಅಲ್ಲಿ. ಹಾಗಾಗಿ ನಾವು 300 ಇಂದ 400 ಗ್ರಾಮ್ಸ್ ಒಂದು ಫುಡ್ ಕೊಡ್ತೀವಿ ಪ್ಯಾಕೆಟ್ ಅಲ್ಲಿ ಹಾಕ್ಬಿಟ್ಟು. ಅದನ್ನ ನಾವು ರೀಡ್ ಮಾಡ್ಬೋದು ಅಂದ್ರೆ ಅಟ್ ದಿ ಟೈಮ್ ಆಫ್ ಯೂಸ್ ಮಾಡೋ ಟೈಮ್ ನಲ್ಲಿ ಸ್ಪೆಷಲಿ ಡಿಸೈನ್ ಕಪ್ಸ್ ಇರುತ್ತಲ್ಲ ಅದಕ್ಕೆ ನೀರ್ನ ಇಂಜೆಕ್ಟ್ ಮಾಡ್ತಾರೆ ಥ್ರೂ ಸಿರಿಂಜಸ್. ಅಲ್ಲೇನು ಸ್ಮಾಲ್ ಓಪನಿಂಗ್ ಇರುತ್ತೆ, ಆ ಟೋಟಲಿ ಹೈಜಿನಿಕ್ ಮಾಡಿ ಆ ಸ್ಪೇಸ್ ಕಪ್ಸ್ ನಾವು ವೆಲ್ಕ್ರೋ ಇದು ಸಹ ಕೊಟ್ಟಿದ್ವಿ, ಟೇಪ್ಗಳು. ಅದನ್ನ ಅವ್ರ ಕೈಗೆ ಹಾಕೊಂಡು ಸ್ಪೇಸ್ ಕಪ್ಸ್ ನ ಕೂರ್ಸ್ಕೋತಾರೆ ಈ ತರ. ಆಮೇಲೆ ಇಂಜೆಕ್ಷನ್ ಮಾಡಿದಾಗ, ವಾಟರ್ ಇಂಜೆಕ್ಟ್ ಮಾಡಿದಾಗ ರಿಹೈಡ್ರೇಟ್ ಆಗುತ್ತೆ. ರಿಹೈಡ್ರೇಟ್ ಆದ ತಕ್ಷಣ ಏನಾಗುತ್ತೆ ಅಂದ್ರೆ ಆ ಅನ್ನ ಮತ್ತೆ ಅದು ಮಸಾಲೆ ಅಂಶಗಳು ನೀರನ್ನ ಹೀರ್ಕೊಂಡು ಅವ್ರ ಫುಡ್ ನ ರೆಡಿಗೆ ಪ್ರಿಪರೇಷನ್ ಆಗಿದೆ. ಸುಮ್ಮನೆ ಟಿಪ್ ನ ಅದ್ರ ಓಪನ್ ಮಾಡಿದ್ರೆ ಸೀಲ್ ಟಿಪ್ ನ ಅಪ್ಪರ್ ಪ್ಲಾಸ್ಟಿಕ್ ಮೆಟೀರಿಯಲ್ ನ ಅವರು ಹಾಗೆ ತಿನ್ಬಹುದು. ಇದು ಒಂದು ಸೂಕ್ಷ್ಮವಾದ ಒಂದು ಟಿಪ್ ಆಫ್ ದಿ ಐಸ್ಬರ್ಗು ಅಸ್ಟ್ರೋನಾಟ್ಸ್ ಅವ್ರಿಗೆ ಕೊಡೋದು. ಹಾಗೆ ಸಾಕಷ್ಟು ನಮ್ಮಲ್ಲಿ ಈಗ ರೀಸೆಂಟ್ ಆಗಿ ತಾವು ಕೇಳಿರ್ಬೇಕು, ಶೋನ್ಸ್ ಅವ್ರಿಗೂ ನಮ್ಮ DRDO DFR ನಿಂದ ಸಾಕಷ್ಟು ಕೆಲವು ಸ್ವೀಟ್ ಎಲ್ಲ ಹೋಗಿದೆ. ಅದನ್ನು ಕೂಡ ತಾವೆಲ್ಲ ಪೇಪರ್ಲಿ ಓದಿದ್ದೀರಾ ಮತ್ತೆ ಕೇಳಿದ್ದೀರಾ. ಹಾಗಾಗಿ ನಮ್ಮ DRDO ನಾಟ್ ಓನ್ಲಿ ಫಾರ್ ದಿ ಆರ್ಮಿ, ಈವನ್ ಫಾರ್ ಡಿಫೆನ್ಸ್ ಆಲ್ಸೋ ಅಂಡ್ ಆಲ್ಸೋ ಸ್ಪೇಸ್, ಸೊ ಸಾಕಷ್ಟು ನಮ್ಮ ಪುಷ್ಟಿಕರ ಆಹಾರವನ್ನು ಒದಗಿಸಿದ್ವಿ ಅನ್ನೋದು ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಸರ್, ಈಗ ಅಕ್ಕಿ ಏನು ನೀವು ವಾಟರ್ ಎಲ್ಲ ತೆಗೆದ್ಬಿಟ್ಟು ಇದಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಹೌದು ಸರ್. ಸೊ ಅಲ್ಲಿ ನೀವು ಹಾಟ್ ವಾಟರ್ ಹಾಕ್ಬೇಕು ಇಲ್ಲ ಕೋಲ್ಡ್ ವಾಟರ್, ಅದು ಯಾವ್ದಿರುತ್ತೆ ಅದು ನೀವು ಕಳಿಸುವಾಗ? ಆಕ್ಚುಲಿ ಹಾಟ್ ವಾಟರ್ ಏನ್ ಅಡ್ವಾಂಟೇಜ್ ಅಂದ್ರೆ ಬೇಗ ಅಬ್ಸರ್ವ್ ಆಗುತ್ತೆ. ಯಾವ್ದನ್ನ ಅಕ್ಕಿಗಳು ಅಬ್ಸರ್ವ್ ಆಗುತ್ತೆ ಬಿಸಿನೀರು ಹಾಕಿದ ತಕ್ಷಣ. ಯಾಕಂದ್ರೆ ಅವ್ರಿಗೆ ಪ್ರಾವಿಷನ್ಸ್ ಇರುತ್ತೆ ಸ್ಪೇಸ್ ಅಲ್ಲಿ, ಬಿಸಿನೀರು ಮಾಡ್ಕೊಳಕ್ಕೆ ಸ್ಪೇಸ್ ಇದ್ದೇ ಇರುತ್ತೆ, ಮತ್ತೆ ಎಕ್ವಿಪ್ಮೆಂಟ್ ಕೊಟ್ಟಿರ್ತಾರೆ. ಆ ಬಿಸಿನೀರು ಆಡ್ ಮಾಡಿದಾಗ ಅದು ರಿಹೈಡ್ರೇಟ್ ಆಗುತ್ತೆ, ನೀರಿನ ಅಂಶ ಹೀರ್ಕೊಂಡು. ನೀವು ಇಂಜೆಕ್ಷನ್ ಹೇಳಿದ್ರಿ, ಇಂಜೆಕ್ಷನ್ ಇಂದ ಅದು ಪ್ರೆಸ್ ಮಾಡ್ಕೊಳ್ಳೋದು ಅಂತ ಏನದು? ಅದು ನಾರ್ಮಲ್ ಆಗಿ ಸರ್ ನಾವು ಇಂಜೆಕ್ಷನ್ ಕೊಡ್ತಾರಲ್ಲ ಸರ್, ದಟ್ ಇಸ್ ಸ್ಪೆಷಲಿ ಡಿಸೈನ್ಡ್ ಇಂಜೆಕ್ಷನ್. ಅದ್ರಲ್ಲಿ ವಾಟರ್ ಫಸ್ಟ್ ಸೆಟ್ ಮಾಡ್ತಾರೆ, ಬಿಸಿನೀರ್ನ ಮಾಡ್ಬಿಟ್ಟು ಆ ಸ್ಪೇಸ್ ಕಪ್ಸ್ಗೆ ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡಿದಾಗ ಆ ನೀರು ಒಳಗೆ ಹೋಗುತ್ತೆ. ನಾವು ಪಾತ್ ಫೇಸ್ ಕೊಟ್ಟಿರ್ತೀವಿ ಆ ಸ್ಪೇಸ್ ಕಪ್ಸ್ ಅಲ್ಲಿ. ಎಷ್ಟು ದಪ್ಪ ಇರುತ್ತೆ ಅದು? ಆಲ್ಮೋಸ್ಟ್ ಸರ್ ಬಿಟ್ವೀನ್ 3 inches to 4 inches ಸೈಜ್, 3 to 4 inches ಡೆಪ್ತ್, 1.5 inches ಅಷ್ಟೇ. ಸ್ಪೇಸ್ ಸ್ಮಾಲ್ ಕಪ್ಸ್.
ಅಪ್ರಾಕ್ಸಿಮೇಟ್ ಒಬ್ಬ ವ್ಯಕ್ತಿಗೆ ಅದು 1 ಕಪ್ ಸಾಕು ಡೈಲಿ. ಬೇಕಾದಷ್ಟು ಸರ್, ಯಾಕೆಂದ್ರೆ ಅದಕ್ಕೆ ಆಲ್ಮೋಸ್ಟ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಇರುತ್ತೆ. ನಾನು ಹೇಳಿ ಚಿತ್ರಾನ್ನ ಒಂದು ಎಕ್ಸಾಂಪಲ್ ಕೊಟ್ಟು, ಹಾಗಾಗಿ ಸಾಕಷ್ಟು ಆಹಾರಗಳು ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ಎನ್ರಿಚ್ ಆಗಿರುತ್ತೆ. ಆ ಆಹಾರದೊಳಗಡೆ ನಿಮ್ಗೆ ರಿಕ್ವೈರ್ಡ್ ಕಿಲೋ ಕ್ಯಾಲರೀಸ್ ಫಾರ್ ಎನ್ ಅಸ್ಟ್ರೋನೈಟ್ ಸಾಕಾಗತ್ತೆ, ಅದು ಖಂಡಿತ ಸಾಕಾಗುತ್ತೆ. ನಾನು ಹೇಳಿದ್ನಲ್ಲ ಮುಂಚೆನೆ ಹೇಳಿದಾಗೆ, ಅವ್ರಿಗೆ ಜಲಬಾಧಿ ಮತ್ತೆ ಬೇರೆ ದಿನಚರಿ ಮಾಡಕ್ಕೆ ಟಾಕ್ಸಿಕ್ ಬಾಡಿಯಿಂದ ಹೋಗೋಕೆ ಪ್ರಾವಿಷನ್ ಇಲ್ಲ. ಮಿನಿಮಮ್ ಫುಡ್ ಇರಬೇಕು, ಮಿನಿಮಮ್ ವೆಯ್ಟ್ ಇರಬೇಕು, ಅಟ್ ದಿ ಸೇಮ್ ಟೈಮ್ ಎನರ್ಜಿ ಸಿಗ್ಬೇಕು ಅವ್ರಿಗೆ ಅಸ್ಟ್ರೋನೈಟ್ಸ್ಗೆ. ಅದು ಉದ್ದೇಶ. ಹಾಗಾಗಿ ನಾವು ಸ್ಪೇಸ್ ಕಪ್ಸ್ ನ ಡಿಸೈನ್ ಮಾಡಿ ಫುಡ್ನು ಅದ್ರಲ್ಲಿ ಹಾಕಿ ಸ್ಪೆಷಲಿ ಪ್ಯಾಕ್ ಮಾಡಿ ಮತ್ತೆ ರೀಹೈಡ್ರೇಟ್ ಮಾಡೋ ಫೆಸಿಲಿಟಿ ಸಹ ನಾವು ಕೊಟ್ಟಿರ್ತೀವಿ ನಮ್ಮ DRDO DFR ಲಿಂದ. ಇದು ಅಂದ್ರೆ ಈಗ ನೀವು 300 ಗ್ರಾಮ್ಸ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಬೇಕಾಗೋದು, ಕಂಪ್ರೆಸ್ ಆದ್ರೆ ಅದು ಎಷ್ಟು ಕ್ವಾಂಟಿಟಿ ಬರುತ್ತೆ? ಅದು ಸರ್ ವ್ಯಾಕ್ಯೂಮ್ ಆದಾಗ ನಿಮ್ಗೆ ಮ್ಯಾಕ್ಸಿಮಮ್ ಸರ್ ಇಟ್ ಕಮ್ಸ್ ಟು ಅರೌಂಡ್ ವೆಯ್ಟ್ ಬೇಸಿಸ್ ಮೇಲೆ ಹೇಳ್ಬೇಕು ಅಂದ್ರೆ ಇಸ್ ಆಲ್ಮೋಸ್ಟ್ 1:2 ಬರುತ್ತೆ. ಆಲ್ಮೋಸ್ಟ್ 50% ರೆಡ್ಯೂಸ್ ಆಗುತ್ತೆ ಅದು. ಸೊ ಎನ್ಲಾರ್ಜ್ ಆದಾಗ ನಿಮ್ಗೆ ರೇಷಿಯೋ ಆಫ್ 1:3 ನಲ್ಲಿ ನೀವು ರೀಡ್ ಆದ ತಕ್ಷಣ ಇಟ್ ಈಸ್ 1:3. ನೀವು 1 ಗ್ರಾಮ್ ಆಗುತ್ತೆ 3 ಟೈಮ್ಸ್ ಅದು ಎನ್ಲಾರ್ಜ್ ಆಗುತ್ತೆ. ಸೊ ಅದು ಅಡ್ವಾಂಟೇಜ್ ಆಫ್ ದಿಸ್ ಫ್ರೀಸ್ ಡ್ರೈಡ್ ಐಟಮ್ಸ್. 8 ದಿವಸಕ್ಕೆ ಮಾತ್ರ ತಗೊಂಡು ಹೋಗ್ತಾರೆ. 8 ದಿನಕ್ಕೆ ಮಾತ್ರ ತಗೊಂಡು ಹೋಗ್ತಾರೆ. 8 ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ನಾನು ಹೇಳಿದ್ದು ಇದು ಚಿತ್ರಾನ್ನ ಅಂತ ಹೇಳಿದೆ, ಮತ್ತೆ ಡಿಹೈಡ್ರೇಟೆಡ್ ವೆಜಿಟೇಬಲ್ ಪಲಾವ್ ಇರುತ್ತದೆ, ಮತ್ತೆ ಸ್ಪೇಸ್ ಕಪ್ಸ್ ಅಲ್ಲಿ ಇನ್ಕ್ಲೂಡ್ ಆಗೋ ಒಂದು ವಾಟಿಗೆ ಫ್ರೂಟ್ಸ್ ಇರುತ್ತೆ, ಫ್ರೀಸ್ ಡ್ರೈಡ್ ಫ್ರೂಟ್ಸ್ ಇರುತ್ತೆ. ಏನ್ ಫ್ರೂಟ್ಸ್ ಇರ್ತದೆ? ಅದು ಬನಾನಾ ಇರ್ಬೋದು, ಮತ್ತೆ ಪೈನಾಪಲ್ ಇರ್ಬೋದು, ಮತ್ತೆ ಮೋಸಂಬಿ ಇರ್ಬೋದು. ಅದೆಲ್ಲ ಇದು ಫ್ರೀಸ್ ಡ್ರೈಡ್ ಮಾಡಿರ್ತಾರೆ. ಸ್ಮಾಲ್ ಕ್ವಾಂಟಿಟಿ ಇರುತ್ತೆ. ಸ್ಮಾಲ್ ಅಂದ್ರೆ ಏನು, ಸೈಜ್ ರೆಡ್ಯೂಸ್ ಆಗಿರುತ್ತೆ. ನೀವು ವಾಟರ್ ಆಡ್ ಮಾಡಿದ ತಕ್ಷಣ ಇಟ್ ಎನ್ಲಾರ್ಜಸ್ ಇನ್ ದಿ ರೇಷಿಯೋ ಆಫ್ 3 ಟೈಮ್ಸ್ ಎನ್ಲಾರ್ಜ್ ಆಗುತ್ತೆ. ಸೊ ಅದು ಉದ್ದೇಶ. ಸೊ ಹಾಗಾಗಿ ಈ ಫುಡ್ ಎಲ್ಲ ನಮ್ಮ DRDO DFR ಇಂದ ಕಳಿಸಿದೀವಿ. ಇಲ್ಲಿ DRDO ನಲ್ಲಿ ತಯಾರು ಮಾಡುವಂತದ್ದು ಏನೇನ್ ಫುಡ್ ಪ್ರಾಡಕ್ಟ್ಸ್? ಸರ್ ನಮ್ಮ DF ಅಲ್ಲಿ ತಯಾರಾಗೋ ಫುಡ್ ಏನು ಅಂದ್ರೆ, ಒಂದು ನಾನು ಚಿತ್ರಾನ್ನ ಅಂತ ಹೇಳಿದೆ, ವೆಜಿಟೇಬಲ್ ಪಲಾವ್ ಹೇಳಿದೆ, ಮತ್ತೆ ಚಿಕನ್ ಅಂಡ್ ಮಟನ್ ನಾವು ಕೊಡಲ್ಲ ಅಷ್ಟು ನಡೆಸಿ. ಕಾರಣ ಏನು ಅಂದ್ರೆ ಅವ್ರಿಗೆ ಪರ್ಕ್ಯುಲೇಷನ್ಸ್ ಪ್ರಾಬ್ಲಮ್ ಇರ್ತದೆ, ಅಲ್ಲಿಗೆ ಜಲಬಾಧೆಗೆ ಹೋಗೋಕೆ, ಹೊಟ್ಟೆ ಏನಾದ್ರು ಪ್ರಾಬ್ಲಮ್ ಆದ್ರೆ, ಕಾನ್ಸ್ಟಿಪೇಷನ್ ಆದ್ರೆ ದೆನ್ ನಾನ್ ವೆಜ್ ಡೈಜೆಸ್ಟಬಲ್ ಆಗಲ್ಲ ಅದರಲ್ಲಿ. ಹಾಗಾಗಿ ಆದಷ್ಟು ಡಿಹೈಡ್ರೇಟೆಡ್ ವೆಜಿಟೇಬಲ್ಸ್ ಕೊಡ್ತೀವಿ. ಮತ್ತೆ ಬೆಂಡೆಕಾಯಿನ ಡಿಹೈಡ್ರೇಟ್ ಮಾಡಿ ಅದನ್ನು ಕೊಡ್ತೀವಿ, ಅದು ಕಳಿಸ್ತೀವಿ. ಮತ್ತೆ ಆಲ್ ವೆಜಿಟೇಬಲ್ಸ್, ಬೆಂಡೆಕಾಯಿ ಇರ್ಬೋದು, ಅಥವಾ ಮೂಲಂಗಿ ಇರ್ಬೋದು, ಅಥವಾ ಕ್ಯಾರೆಟ್ ಇರ್ಬೋದು, ಅಥವಾ ಆನಿಯನ್ಸ್ ಇರ್ಬೋದು, ಎಲ್ಲ ವೆಜಿಟೇಬಲ್ಸ್ ನ ಡಿಹೈಡ್ರೇಟ್ ಮಾಡಿರ್ತೀವಿ. ಅಂದ್ರೆ ನೀರಿನಂಶ 4-5% ರೆಡ್ಯೂಸ್ ಮಾಡಿಬಿಟ್ಟು ಅದನ್ನ ಪ್ಯಾಕ್ ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಯಾರಿಗೂ ಕೊಡಲ್ಲ? ನಾನ್ ವೆಜ್ ಪ್ರಿಫರ್ಬ್ಲಿ ಇಲ್ಲ ಸರ್, ಕೊಡಲ್ಲ. ಇಲ್ಲ ಬಿರಿಯಾನಿ ಇಲ್ಲ ಸರ್, ಆತರ ಇಲ್ಲ, ಬರೀ ವೆಜಿಟೇಬಲ್ ಬಿರಿಯಾನಿ ಅಷ್ಟೇ. ನಾನ್ ವೆಜ್ ಟೋಟಲಿ ಅವಾಯ್ಡೆಡ್. ವೈ? ಬಿಕಾಸ್ ಕಾನ್ಸ್ಟಿಪೇಷನ್ ಆದ್ರೆ ಸರ್ ಅಗೇನ್ ಇಟ್ಸ್ ಎ ಪ್ರಾಬ್ಲಮ್ ಇನ್ ಸ್ಪೇಸ್. ಸೊ ಹಾಗಾಗಿ ತಿರ್ಗಿ ಅವರು ಅಲ್ಲಿ ಡಾಕ್ಟರ್ಸ್ ಹೊಡಿಬೇಕು. ಆಮೇಲೆ ಅವ್ರಿಗೆ ದಿನನಿತ್ಯದ ದಿನಚರಿ ಅಂದ್ರೆ ಕಾರ್ಯಗಳು ರಿಸರ್ಚ್ ಮಾಡಕ್ಕೆ ಒಂದು ಸ್ಫೂರ್ತಿ ಇಲ್ಬೇಕು. ಕಾನ್ಸ್ಟಿಪೇಷನ್ ಬಂದ ತಕ್ಷಣ ಗ್ಯಾಸ್ಟ್ರೈಟಿಸ್ ಆಗ್ಬೋದು, ಅಥವಾ ಜಲಬಾಧೆ ಬಂದಾಗಿರ್ಬೋದು. ಇದೆಲ್ಲ ಆದಾಗ ಅಗೇನ್ ಮೆಡಿಸಿನ್ಸ್ ತಗೋತಾರೆ. ಮೆಡಿಸಿನ್ ತಗೊಂಡ ತಕ್ಷಣ ಸೆನಿಟೇಷನ್ ಆಗುತ್ತೆ, ಅವ್ರಿಗೆ ಕೆಲಸ ಮಾಡೋ ಒಂದು ಉತ್ತೇಜನಕಾರಿಯಾದ ಮನಸ್ಸಿರಲ್ಲ. ಹಾಗಾಗಿ ಆದಷ್ಟು ನಾವು ವೆಜಿಟೇರಿಯನ್ ಪ್ರಾಡಕ್ಟ್ಸೇ ಕಳಿಸ್ಕೊಡ್ತೀವಿ. ಇದು ನಮ್ಮ ದೇಶದಲ್ಲಿ ಮಾತ್ರ ಇಲ್ಲ ಎಲ್ಲಾ ದೇಶಗಳಲ್ಲೂ ಇದೆಲ್ಲ? ಇದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಸರ್. ಇದು ಎಲ್ಲಾ ದೇಶದಲ್ಲೂ ಕೂಡ ಆಲ್ಮೋಸ್ಟ್ ವೆಜಿಟೇರಿಯನ್ ಫುಡ್ ಪ್ರಾಡಕ್ಟ್ಸ್ ಕೊಡೋದು ಅವ್ರಿಗೆ ಅಸ್ಟ್ರೋನೈಟ್ಸ್ಗೆ. ನಾನ್ ವೆಜ್ ಹೋಗೇ ಇಲ್ಲ? ನಾನ್ ವೆಜ್ ಯಾರು ಕೊಡಲ್ಲ ಸರ್. ಕಾರಣ ಏನು? ಕಾನ್ಸ್ಟಿಪೇಷನ್ ಮೇನ್ ಇಶ್ಯೂ, ಹೆಲ್ತ್ ಇಶ್ಯೂಸ್. ಓಕೆ, ಇದು ಫುಡ್ ಆಯ್ತು. ಈ ಕಾಫಿ, ಟೀ ಇದನ್ನೆಲ್ಲ ಯಾವ ತರ ಮಾಡ್ತೀರಿ? ಕಾಫಿ ಟೀ ಏನು ಅಂದ್ರೆ ಸರ್, ನಾವೇನು ಅಂದ್ರೆ ನೀವು ನೋಡಿರ್ಬೇಕು, ಕಾಫಿನ ಡಿಹೈಡ್ರೇಟ್ ಮಾಡಿರ್ತಾರೆ, ಕಾಫಿ ಪೌಡರ್ಸ್ ನ. ಸೊ ನಾವು ಸ್ಪೆಷಲಿ ಪ್ಯಾಕ್ ಅಲ್ಲಿ ಮಾಡ್ಬಿಟ್ಟು ಏನ್ ಮಾಡ್ತೀವಿ, ಕಾಫಿ ಪೌಡರು, ಮತ್ತೆ ಶುಗರು, ಮತ್ತೆ ಮಿಲ್ಕ್ ಪೌಡರ್ ಇನ್ ಡಿಹೈಡ್ರೇಟ್ ಫಾರ್ಮ್ಸ್ ಅಲ್ಲಿ ಸ್ಮಾಲ್ ಸ್ಯಾಚೆ ಇರುತ್ತೆ. ಅವ್ರ ಬಿಸಿನೀರು ಹೆಂಗಿದ್ರು ಅಲ್ಲಿ ಪ್ರಾವಿಷನ್ಸ್ ಇರುತ್ತೆ ಇದರಲ್ಲಿ, ಸ್ಪೇಸ್ ಶಟಲ್ ಅಲ್ಲಿ, ಸ್ಪೇಸ್ ಶಿಪ್ ಅಲ್ಲಿ. ಅದನ್ನ ಬಿಸಿನೀರು ಹಾಕೊಂಡು ಅವ್ರು ಕಾಫಿ ಮಾಡ್ಕೋತಾರೆ, ಟೀ ಬೇಕಾದ್ರೂ ಮಾಡ್ಕೋತಾರೆ. ಟೀಲಿ ರೆಡಿ ಮಿಕ್ಸ್ ಇರ್ತದೆ, ಶುಗರ್ ಇರುತ್ತೆ, ರಿಕ್ವೈರ್ಡ್ ಕ್ವಾಂಟಿಟಿ ಮಿನಿಮಮ್ ಶುಗರ್ ಇರ್ತದೆ, ಮತ್ತೆ ಟೀ ಪೌಡರ್ ಇರುತ್ತದೆ, ಮತ್ತೆ ಮಿಲ್ಕ್ ಪೌಡರ್ ಇರುತ್ತದೆ. ಆ ಮಿಲ್ಕ್ ಪೌಡರ್ ನೀವು ಬಿಸಿನೀರು ಹಾಕಿದಾಗ ಅವ್ರಿಗೆ ಟೀ ಬೇಕಾದ್ರೂ ಮಾಡ್ಕೋಬಹುದು, ಅಥವಾ ಕಾಫಿ ಬೇಕಾದ್ರೂ ಮಾಡ್ಕೋಬಹುದು. ಈ ನೀವು ಆಗ್ಲೇ ಒಂದು ಇದನ್ನ ಹೇಳಿದ್ರಿ, ಸ್ಪೇಸ್ ಕಪ್ ರಿಸರ್ಚ್ ಮಾಡಿದ್ ನಾನು ಅಂತ. ಈ ಸ್ಪೇಸ್ ಕಪ್ ಅಂತ ಅಂದ್ರೆ ಏನ್ ಇರುತ್ತೆ, ಹೆಂಗ್ ಮಾಡ್ತೀವಿ, ಆಮೇಲೆ ಯಾವ ತರ ಆಗಿರುತ್ತದೆ? ಸೊ ಸ್ಪೇಸ್ ಕಪ್ಸ್ ಅಂದ್ರೆ ಏನು ಅಂದ್ರೆ, ನೀವು ನೋಡಿರ್ಬೇಕು ಆರ್ಡಿನರಿ ಮಾರ್ಕೆಟ್ ಅಲ್ಲಿ ಸಿಗೋ ಸ್ಪೇಸ್ ಕಪ್ಸ್, ಐ ಮೀನ್ ಪ್ಯಾಕೇಜಿಂಗ್ ಮೆಟೀರಿಯಲ್ ಅಲ್ಲ, ಅದು ಸ್ಪೆಷಲಿ ಡಿಸೈನ್ಡ್ ಕಪ್ಸ್. ಸ್ಪೇಸ್ ಕಪ್ಸ್ ಅಂತ ಏನು ಅಂದ್ರೆ, ಅದು ಮೈಗ್ರೇಷನ್ ಅಂದ್ರೆ ನಾವೇನೋ ಹಾಕಿರೋ ಫುಡ್ ನ ಮೈಗ್ರೇಷನ್ ಆಗಬಾರ್ದು, ಟಾಕ್ಸಿಕ್ ಮೆಟೀರಿಯಲ್ ಫ್ರಮ್ ದಿ ಪ್ಯಾಕೇಜಿಂಗ್ ಟು ದಿ ಫುಡ್ ಆರ್ ಫುಡ್ ಟು ದಿ ಪ್ಯಾಕೇಜಿಂಗ್. ಇಟ್ಸ್ ಕಾಲ್ಡ್ ಎಸ್ ಝೀರೋ ಮೈಗ್ರೇಷನ್ ಲೆವೆಲ್ ಇರುತ್ತೆ. ಅದನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಸ್ಪೆಷಲ್ ಡಿಸೈನ್ ಪಾಲಿಮರ್ಸ್, ಫುಡ್ ಗ್ರೇಡ್ ಮೆಟೀರಿಯಲ್ಸ್ ಒಳ್ಳೆ ಕೋಟ್ ಮಾಡಿರ್ತೀವಿ ನಾವು ಆ ಪಾಲಿಮರ್ಗೆ. ಸ್ಪೆಷಲಿ ಡಿಸೈನ್ ಇಟ್ಸ್ ಎ ಬಯೋ ಮೆಟೀರಿಯಲ್. ಇಟ್ಸ್ ಅಗೇನ್ ಎ ಬಯೋ ಮೆಟೀರಿಯಲ್. ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅದು ಯಾವುದೇ ರೀತಿಯ ಕಂಟಾಮಿನೇಷನ್ ಆಗಲ್ಲ.
ಪ್ಲಾಸ್ಟಿಕ್ ತಾವು ನೋಡಿರ್ಬೇಕು, ಈಗ ಪ್ರಪಂಚದ ಎಲ್ಲಾ ಕಡೆ ಇರುತ್ತೆ ಪ್ಲಾಸ್ಟಿಕ್ ಇಂಗ್ರೆಸ್ ಆಗ್ತಾ ಇರುತ್ತೆ. ನೀವು ನೀರಿನ ಬಾಟ್ಲು ತಗೊಳ್ಳಿ ಅಥವಾ ಈ ಟೀ ಕಪ್ಸ್ ತಗೊಳ್ಳಿ, ಅದರಲ್ಲೆಲ್ಲ ಅಂದ್ರೆ ಪಾಲಿಮರ್ ಮೈಕ್ರೋ ಪಾರ್ಟಿಕಲ್ಸ್ ಇರುತ್ತೆ. ಅದನ್ನ ನಾವು ಸ್ಪೇಸ್ಗೆ ಆ ಥರ ಕೊಡೋದೇ ಇಲ್ಲ. ನಾವು ಸ್ಪೆಷಲಿ ಡಿಸೈನ್ ಕೋಟಿಂಗ್ ಮಾಡಿರ್ತೀವಿ. ಅದರಲ್ಲಿ ಆಲ್ ಆಸಿಡ್ ರೆಸಿಸ್ಟೆನ್ಸ್, ಸಲ್ಫರ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅದನ್ನ ಕೋಟ್ ಮಾಡಿದಾಗ ನಿಮ್ಗೆ ಯಾವುದೇ ರೀತಿಯಾದ ಮೈಗ್ರೇಷನ್ ಇಟ್ ಬಿಕಮ್ಸ್ ಎ ಬ್ಯಾರಿಯರ್, ಒಂಥರ ತಡೆಗೋಡೆ ತರ ಇರುತ್ತದೆ. ಆಹಾರಕ್ಕೆ ಮತ್ತೆ ಪ್ಯಾಕೇಜಿಂಗ್ಗೆ ಬಯೋಮೆಟೀರಿಯಲ್ ಇರುತ್ತೆ. ಅದು ತಡೆಗೋಡೆ ಇಟ್ಟಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಟ್ರಾನ್ಸ್ಫರ್ ಆಗಲ್ಲ. ನಿಮ್ಮ ಫುಡ್ ಅಂದ್ರೆ ಆಸ್ಟ್ರೋನೈಟ್ ಫುಡ್ಸ್ ಟೋಟಲಿ ಹೈಜಿನಿಕ್ ಇರುತ್ತೆ, ಟೋಟಲಿ ಸೇಫ್ ಇರ್ತದೆ. ಯಾವುದೇ ರೀತಿಯ ಪಾಲಿಮರಿಕ್ ಮೆಟೀರಿಯಲ್ ಇದಕ್ಕೆ ಹೋಗಲ್ಲ, ಎಸ್ಪೆಷಲಿ ಡಿಸೈನ್ ಮೆಟೀರಿಯಲ್ ಇಂದ. ಸೊ ಇದನ್ನ ನೀವು ಡಿಸ್ಕವರ್ ಮಾಡಿದ್ ನೀವು? ಎಸ್ ಗುರುಳೆ, ವರ್ಲ್ಡ್ ಅಲ್ಲಿ ಎಸ್ ಸ್ಪೇಸ್ ಲ್ಯಾಬ್ ಅಲ್ಲಿ, ನಮ್ಮ ಲ್ಯಾಬ್ ಅಲ್ಲಿ, DRDO ಲ್ಯಾಬ್ ಅಲ್ಲಿ, DRDO DFR ಲ್ಯಾಬ್ ಅಲ್ಲಿ. all your own or your team? It's a team. I'm a designer. I'm basically an engineer. I have designed because my expertise in both on mechanical and polymechatronic system. So polymer since my partial PhD is on polymers, I have designed a specially designed cups. So all these materials I have designed and incorporated, and specifically all this material ಇದೆಲ್ಲ ಮೆಟೀರಿಯಲ್ ನಾನು ಅದನ್ನ ರಿಸರ್ಚ್ ಮಾಡಿ ಪ್ಯಾಕ್ ಮಾಡಿ ಯಾವುದೇ ರೀತಿಯಾದ ಮೈಗ್ರೇಷನ್ ಅಥವಾ ಯಾವುದೇ ಕಂಟಮಿನೇಷನ್ ಆಗದೇ ಇರೋದನ್ನ ಡಿಸೈನ್ ಮಾಡಿ ಕೊಟ್ಟಿದ್ದೀನಿ. ರಾಕೇಶ್ ಶರ್ಮಾ ಅವ್ರು ತಗೊಂಡೋಗಿ ಅದಕ್ಕೆ ಒಳ್ಳೆ ರಿಸಲ್ಟ್ ಸಹ ಬಂದಿದೆ ಅಲ್ಲಿದ್ದ. ಹಾಗಾಗಿ ಯಾವುದೇ ರೀತಿಯಾದ ಅಡ್ವರ್ಸ್ ಎಫೆಕ್ಟ್ ಅಂದ್ರೆ ಯಾವುದೇ ರೀತಿಯಾದ ಅವ್ರಿಗೆ ತೊಂದರೆ ಆಗಿಲ್ಲ. ಹಾಗಾಗಿ ನಮ್ಮ DRDO DFLಗೆ ಒಳ್ಳೆ ಹೆಸರು ಮತ್ತೆ ರೆಪ್ಯುಟೇಷನ್ಸ್ ಕೂಡ ಲಭ್ಯವಾಗಿದೆ. ಈ ಒಂದು ಸ್ಪೇಸ್ ಫುಡ್ ಅಂತ ತಯಾರು ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಚಿತ್ರಾನ್ನ ಅಂತ ಇಟ್ಕೊಳ್ಳೋಣ, ಎಷ್ಟು ದಿವಸ ಬೇಕಾಗುತ್ತೆ DRDOಗೆ ಪ್ರಿಪೇರ್ ಮಾಡಕ್ಕೆ? ಈಗ ಫಾರ್ ಎಕ್ಸಾಂಪಲ್ ಸಮ್ ಅಸ್ಟ್ರೋನಾಟ್ ಒಂದು 20 days ಅಲ್ಲಿ ಹೋಗ್ತಾ ಇದಾರೆ, ಇಲ್ಲ ಒಂದು ಇಯರ್ ಅಲ್ಲಿ ಹೋಗ್ತಾ ಇದಾರೆ ಅಂದ್ರೆ ನಿಮಗೆ ಫುಡ್ ತಯಾರು ಮಾಡಕ್ಕೆ ಒಂದು ಹೇಳಿರ್ತಾರೆ. ಎಷ್ಟು ದಿವಸ ಬೇಕಾಗುತ್ತೆ ತಯಾರು ಮಾಡಕ್ಕೆ? ಸರ್ ಖಂಡಿತ ಸರ್, ನೀವು ಸ್ಪೇಸ್ ಬಗ್ಗೆ ಮಾತಾಡೋದಾದ್ರೆ ಅವ್ರಿಗೆ ಕ್ವಾಂಟಿಟಿ ಕಡಿಮೆ ಇರುತ್ತೆ. ನಮ್ಗೆ ಆಲ್ಮೋಸ್ಟ್ 2 days ನಾವು ಪ್ರಿಪೇರ್ ಮಾಡಿಕೊಡ್ತೇವೆ. 2 days ಸಾಕು. ಬಟ್ ನಿಮ್ಗೆ ಬಲ್ಕ್ ಮಾಡಬೇಕು ಅಂದ್ರೆ ಬಲ್ಕ್ 500 kgs, 1000 kgs ಅಥವಾ 2 tons, 1 ton, 3 ton ಆದ್ರೆ ಡಿಪೆಂಡಿಂಗ್ ಅಪಾನ್ ದಿ ಟೈಮ್ ಅದು ಜಾಸ್ತಿ ಬೇಕಾಗುತ್ತೆ ಟೈಮ್. ಬಟ್ ಸ್ಪೇಸ್ಗೆ ಆದ್ರೆ 2 days ಅಲ್ಲಿ ನಾವು ಸ್ಪೆಷಲಿ ಪ್ರಾಸೆಸ್ ಮಾಡಿ ಹೈಜಿನಿಕ್ ಕಂಡೀಷನ್ಸ್ ಅಲ್ಲಿ ಪ್ಯಾಕ್ ಮಾಡಿ ಅದು 2 days ಅಲ್ಲಿ ನಾವು ಕೊಡಕ್ಕೆ ರೆಡಿ ಇದ್ದೀವಿ ಸರ್. ಈ ನಮ್ಮ ಮೈಸೂರು DRDO ನಲ್ಲಿ ರೈಸ್ ಅಂತ ಅಂದ್ಬಿಟ್ಟು ಏನ್ ನೀವು ತಗೊಂತೀರಿ? ಯಾವ ಊರಿನ ರೈಸ್ ಅದು? ಯಾವ ತರ ರೈಸ್ ಅದು? ಅದು ಬಾಸುಮತಿ ರೈಸ್. ಇಟ್ಸ್ ಟೋಟಲಿ ಬಾಸುಮತಿ ರೈಸ್, ಗುಡ್ ಕ್ವಾಲಿಟಿ, ಟೋಟಲಿ ಹೈಜಿನಿಕ್. ನಾವೇನ್ ಮಾಡ್ತೀವಿ, ಮತ್ತೆ ಅದನ್ನ ಕ್ಲೀನ್ ಮಾಡಿ ಡ್ರೈ ಮಾಡ್ತೀವಿ. ಸ್ಪೆಷಲ್ ತರಿಸ್ತಾರೆ ಅದು ಆಕ್ಚುಲಿ ಇದು ಯಾವ್ದು ಬಾಸುಮತಿ ರೈಸ್ ಅಂತ ಇದೆ. ಸೊ ವಿ ಹ್ಯಾವ್ ಸಪ್ಲೈ, ಒಬ್ಬ ಏಜೆಂಟ್ ಸಪ್ಲೈ ಮಾಡ್ತಾನೆ ಅದನ್ನ, ಒಳ್ಳೆ ಕಸ್ಟಮರು. ನಮ್ಗೆ ಸ್ಪೆಸಿಫಿಕ್ ಸ್ಪೇಸ್ ಅಂದ ತಕ್ಷಣ ಹೈಜಿನಿಕ್ ಆಗಿ ಯಾವುದೇ ರೀತಿ ಕಲ್ಲು ಮಣ್ಣು ಯಾವುದೂ ಇಲ್ಲ, ಕ್ಲೀನ್ ಮಾಡಿ ಡಿಪೋರ್ಡ್ ಮಾಡಿ ಅದನ್ನ ಡಿಸ್ಟೋನ್ ಮಾಡಿ ನಮ್ಗೆ ಕೊಡ್ತಾರೆ. ನಾವು ಮತ್ತೆ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಸ್ಪೆಷಲ್ ಡಿಸೈನ್ ಮೈಕ್ರೋಸ್ಕೋಪ್ ಅಲ್ಲಿ ಅದನ್ನ ನೋಡಿ ಟೆಸ್ಟ್ ಮಾಡಿ ಅದನ್ನ ಮತ್ತೆ ಕ್ಲೀನ್ ಮಾಡಿ ಮತ್ತೆ ಡ್ರೈ ಮಾಡಿ ಪ್ಯಾಕ್ ಮಾಡ್ತೀವಿ. ಇದೆಲ್ಲ ಮಾಡಕ್ಕೆ 2 ದಿವಸ ಸಾಕು? ಬೇಕಾದಷ್ಟು ಸರ್, ಬೇಕಾದಷ್ಟು 2 ದಿನದಲ್ಲಿ ನಾವು ಮಾಡಬಹುದು. ಸೊ ಇಂಡಿಯಾ ಇಸ್ ಸೋ ಅಡ್ವಾನ್ಸ್ ಇನ್ 2 days. ಟೋಟಲಿ ಅಡ್ವಾನ್ಸ್ ಸರ್, ಖಂಡಿತ.